ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕನ್ನಡ ಗಾದೆ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಗಾದೆಗಳು ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ಮತ್ತು ಮಾರ್ಗಸೂಚಿಗಳಾಗಿವೆ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುವ ನಂಬಿಕೆ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಪ್ರಸಿದ್ಧವಾಗಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಅಂಥ ಗಾದೆಗಳನ್ನು ಇವತ್ತು ನೋಡೋಣ. ಮೊದಲನೇದಾಗಿ ಹಸಿರೇ ಉಸಿರು. ನೆಕ್ಸ್ಟ್ ಮರದಿಂದ ಮಳೆ, ಮಳೆಯಿಂದ ಬೆಳೆ. ಮನೆಗೊಂದು ಮರ, ಊರಿಗೊಂದು ವನ. ಮಾತು ಬೆಳ್ಳಿ, ಮೌನ ಬಂಗಾರ. ತಾಳಿದವನು ಬಾಳಿಯಾನು. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಮನಸ್ಸಿದ್ದರೆ ಮಾರ್ಗ. ಮನೆಗೆ ಮಾರಿ, ಊರಿಗೆ ಉಪಕಾರಿ. ವಿದ್ಯೆಗೆ ವಿನಯವೇ ಭೂಷಣ. ಆಳಾಗಿ ದುಡಿ, ಅರಸನಾಗಿ ಉಣ್ಣು. ಸಜ್ಜನರ ಸಂಗ ಹೆಜ್ಜೇನು ಸವಿದಂತೆ. ದೇಶ ಸುತ್ತು, ಕೋಶ ಓದು. ಶಕ್ತಿಗಿಂತ ಯುಕ್ತಿ ಮೇಲು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನೆಕ್ಸ್ಟ್ ನೋಡೋಣ. ಕೈ ಕೆಸರಾದರೆ ಬಾಯಿ ಮೊಸರು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ನೆಕ್ಸ್ಟ್ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ನೆಕ್ಸ್ಟ್ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ನೆಕ್ಸ್ಟ್ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನೆಕ್ಸ್ಟ್ ದುಡಿಮೆಯೇ ದುಡ್ಡಿನ ತಾಯಿ. ನೆಕ್ಸ್ಟ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನೆಕ್ಸ್ಟ್ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ನೆಕ್ಸ್ಟ್ ಆಪತ್ತಿಗಾದವನೇ ನೆಂಟ. ಮತ್ತು ಅತಿ ಆಸೆ ಗತಿಗೇಡು. ಒಲಿದರೆ ನಾರಿ, ಮುನಿದರೆ ಮಾರಿ. ನೆಕ್ಸ್ಟ್ ಕಾಮಾಲೆ ಕಣ್ಣಿಗೆ, ಜಗವೆಲ್ಲ ಹಳದಿ. ನೆಕ್ಸ್ಟ್ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ನೆಕ್ಸ್ಟ್ ತುಂಬಿದ ಕೊಡ ತುಳುಕುವುದಿಲ್ಲ. ನೆಕ್ಸ್ಟ್ ನೋಡೋಣ. ತಿರುಕನ ಕನಸು ನಿಜ ಅಲ್ಲ. ಅಲ್ಪರ ಸಂಗ ಅಭಿಮಾನ ಭಂಗ. ಗುಣ ನೋಡಿ ಗೆಳೆತನ ಮಾಡು. ನೋಡಿದ್ರಲ್ಲ ಸ್ನೇಹಿತರೆ, ಗಾದೆ ಮಾತುಗಳು ತಿಳ್ಕೊಂಡ್ರಿ. ನೆಕ್ಸ್ಟ್ ಇನ್ನೂ ಹೆಚ್ಚು ಗಾದೆ ಮಾತುಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.